ಸ್ವಲ್ಪ ಬದಲಾವಣೆ ಮಾಡಿನೂ ನೋಡ್ರಿ ಕಂಡುಹಿಡಿಯಿರಿ. ಇದರ ಉತ್ತರ ಕಂಡುಹಿಡಿಯಿರಿ. ನಿಮಗೆ ಯಾಕೆ ಬಂದದಂತ ತಿಳ್ಕೊಂಡದ. ಇದು ಅದೇ ಹಿಂದಿನ 82ನೇ ಇಸ್ವಿ ಮಾದರಿ ಕೊಟ್ಟದ. ಒಂದು ಸ್ವಲ್ಪ ಬದಲಾವಣೆ ಮಾಡೀನಿ. ಮಾಡೋದಾದ್ರಿಂದ ನೋಡ್ರಿ, ನಾ ತಿಳಿಸ್ತೀನಿ. ಎಲ್ಲರೂ ಲಕ್ಷ್ಯ ಕೊಟ್ಟು ನೋಡ್ರಿ. ನೋಡಿದ್ರೆ ಆ ವಿಡಿಯೋ ಆನ್ ಮಾಡಿ ನೋಡಿ. ಎಲ್ಲರೂ ನೋಡಿ. 4 ಗೋಡೆಗಳ ವಿಸ್ತೀರ್ಣ 1 2 3 4 ಗೋಡೆಗಳ ವಿಸ್ತೀರ್ಣದ ಸೂತ್ರ ಏನಪ್ಪ ಅಂದ್ರೆ 2 ದುಂಡು ಕೌಂಸ್ ಉದ್ದ ಪ್ಲಸ್ ಅಗಲ ಗುಂಡ್ಲೆ ಕೌಂಸ್ ಪೂರ್ತಿ ಗುಂಡ್ಲೆ ಎತ್ತರ = 4 ಗೋಡೆಗಳ ವಿಸ್ತೀರ್ಣ. ಈಗ 4 ಗೋಡೆಗಳ ವಿಸ್ತೀರ್ಣ ಕೊಟ್ಟಾನಂದ್ರೆ ನಾವು ಏನು ಮಾಡಬೇಕು, ಅದನ್ನು ಉಲ್ಟಾ ನಮಗೆ ಮೊದಲು 4 ಗೋಡೆಗಳ ಸೂತ್ರ ಗುರ್ತಿರಲಿ. ಆಮೇಲೆ ನೋಡ್ರಿ, 4 ಗೋಡೆಗಳ ವಿಸ್ತೀರ್ಣ ಬರೋಬ್ಬರಿ 4 ಗೋಡೆಗಳ ವಿಸ್ತೀರ್ಣ ಬರೋಬ್ಬರಿ 2 ದುಂಡು ಕೌಂಸ್ ಉದ್ದ ಪ್ಲಸ್ ಅಗಲ ಗುಂಡ್ಲೆ ಎತ್ತರ. ಇದು ಏನು, ನೀವು 4 ಗೋಡೆಗಳ ವಿಸ್ತೀರ್ಣ ಕಂಡುಹಿಡಿಯುವಾಗ ಈ ಸೂತ್ರ ಹಚ್ಚಿ ನೀವು ತೆಗಿಬೇಕು. ಈಗ ನಮಗೇನು ಬಂದದ, ಈಗ ಅಗಲ ಕಂಡು ಹಿಡಿಬೇಕಾಗಿದೆ. ಉದ್ದ ಕೊಟ್ಟ ಅವಾಗ ಏನು ಮಾಡಬೇಕು, 2 ದುಂಡು ಕೌಂಸ್ ಉದ್ದ ಪ್ಲಸ್ ಅಗಲ ಗುಂಡ್ಲೆ ಎತ್ತರ = 4 ಗೋಡೆಗಳ ವಿಸ್ತೀರ್ಣ. ಯಾಕ 4 ಗೋಡೆಗಳ ವಿಸ್ತೀರ್ಣ ಕೊಟ್ಟಾನ? 4 ಗೋಡೆಗಳ ವಿಸ್ತೀರ್ಣ 4 ಗೋಡೆಗಳ ವಿಸ್ತೀರ್ಣ ಯಾವಾಗಲಾದ್ರೂ ಲಾಸ್ಟದ ಆನ್ಸರ್ ಅಂತ ತಿಳ್ಕೊಬೇಕು. ಅದರ ಆನ್ಸರ 2 ಉದ್ದ 2 ಅಗಲಗಳ ಮೊತ್ತಕ್ಕೆ ಎತ್ತರದಿಂದ ಗುಣಿಸಿ ಬಂದ ಗುಣಲಬ್ಧಕ್ಕೆ 4 ಗೋಡೆಗಳ ವಿಸ್ತೀರ್ಣ ಎನ್ನುವರು. ಇಷ್ಟು ಸರಿಯಾಗಿ ತಿಳ್ಕೊಬೇಕು ನೀವು. ಈಗ ನಾವು ಆ ಪ್ರಕಾರ ಸಂಗತಿಗಳನ್ನು ಹಾಕಿರಿ. ಈಗ 2 ದುಂಡು ಕೌಂಸ್ ಉದ್ದ ಕೊಟ್ಟಾನ, ಹಚ್ಚರಿ ಉದ್ದ. ಅಗಲ ಕೊಟ್ಟಾನ ನೋಡ್ರಿ, ಇಲ್ಲ ಹಾಕೋರಿ ಎಕ್ಸ್. ಎತ್ತರ ಕೊಟ್ಟಾನ ನೋಡ್ರಿ, 8 ಮೀಟರ್ ಕೊಟ್ಟಾನ. ಇದ್ರದ್ದು 4 ಗೋಡೆಗಳ ವಿಸ್ತೀರ್ಣ ಎಷ್ಟು ಬಂದದ? 400 ಚದರ ಮೀಟರ್ ಬಂದದ. ಕ್ರಿಯೆಗಳನ್ನು ಮಾಡ್ಕೋಬೇಕು. ಈ 8 2 16 ಇದಕ್ಕೆ ಗುಣಾಕಾರ ಮಾಡೋದು ನಡೀತದೆ, ತಿಳಿತಾ? ಈಗ ಅದನ್ನು ಕಲಿಸ್ತಾನ. 16 8 2 16 ಗುಂಡ್ಲೆ 15 ಪ್ಲಸ್ ಎಕ್ಸ್. ನೋಡಿ, 8 2 16 15 ಪ್ಲಸ್ ಎಕ್ಸ್ = 400. ಹಿಂಗೂ ಮಾಡ್ಬೋದು. ಈಗ ನೋಡಿ, 15 6 90 15 6 90 9 15 1 15 ಒಂದು 240 ಆಗ್ತಿದ್ದು ನೋಡ್ರಿ. ಆತೋ ಇಲ್ಲ? 15 6 90 ನೋಡ್ಬೇಕು, ಯಾವುದು ಲೆಕ್ಕ ತಪ್ಪಬಾರ್ದು. ಸರಿಯಾಗಿ ನೋಡ್ರಿ, ಯಾಕೆ ಮತ್ತೆ ಅಳಗಿಸ್ಬೇಕಾಗ್ತದೆ ನಾವು ಗಣಿತನ್ನ. 240 ಪ್ಲಸ್ 216 16x = 400. ಈಗ 16x ಬರ್ಬೇಕಾದ್ರೆ ನೀವು ಏನು ಮಾಡಬೇಕು, ಆ 400 ತೆಗಿಬೇಕು. ಇಲ್ಲೇನ ಹಾಸ್ತಾನೆ ನಾವು 16x = 400 ಪ್ಲಸ್ ಇದು ಈ ಕಡೆ ಬಂತು ಅಂದ್ರೆ ಇದು ಚಿಕ್ಕ ಬಂತು ಅಂತಂದ್ರೆ -240. 16x ಬರೋಬರಿ ಪೂಜೆ 10 4 ಆದ್ರೆ 6 ಕೈಲ ಬಂತು 1, 4 3 ಆದ್ರೆ 1. x = 160. ತಳಗ 16 ತಗೋರಿ. 16 1 16 16 1 160. x = ಅಗಲ = 10 ಮೀಟರ್. ಆನ್ಸರ್ = ಎಲ್ಲದ 10 ಮೀಟರ್. ಎಲ್ಲದ ಉತ್ತರ ಸಂಖ್ಯೆ ಎ. ನೋಡಿ, ಹಿಂಗೆ ನೀವು ತಿಳ್ಕೋಬೇಕು. ಉದ್ದ ಅಗಲ ಎತ್ತರ ಕೊಟ್ಟಂದ್ರೆ 4 ಗೋಡೆಗಳ ವಿಸ್ತೀರ್ಣ ತಕ್ಕೋಬೇಕು. ಎಲ್ಲ ಮಾಹಿತಿಗಳು ನಿಮಗೆ ಬರ್ಬೇಕಿದ್ರಾಗ. ನೋಡಿ,
ಏನು 4 ಗೋಡೆಗಳ ವಿಸ್ತೀರ್ಣ ಬರೋಬ್ಬರಿ 2 ಉದ್ದ ಪ್ಲಸ್ ಅಗಲ ಗುಂಡ್ಲೆ ಎತ್ತರ, 2 ಉದ್ದ ಪ್ಲಸ್ ಅಗಲ ಗುಂಡ್ಲೆ ಎತ್ತರ ಬರೋಬ್ಬರಿ 4 ಗೋಡೆಗಳ ವಿಸ್ತೀರ್ಣ. 15 ಉದ್ದ ಕೊಟ್ಟಾನ, 15 ಪ್ಲಸ್ ಎಕ್ಸ್ ಬರೋಬ್ಬರಿ 8 = 400. ಈ 8 2 16, 8 ಬ್ರಾಕೆಟ್ 15 ಪ್ಲಸ್ ಎಕ್ಸ್ ಬರೋಬ್ಬರಿ 400. 16 ಗುಂಡ್ಲೆ 15 240 ಪ್ಲಸ್ 16x = 400. 16x = 400 ಇದ್ದು ಹಚ್ಕೊಂಡಾಗ ಇದು ಇಚ್ಚಿಕ್ ಹೋತು ಅಂದ್ರೆ ಮೈನಸ್ ಆಯ್ತು, ಅಂದ್ರೆ 160 ಉಳಿತು. ಎಕ್ಸ್ ಬರೋಬ್ಬರಿ 160 ಬಾಗಿಲ 16ಲೆ ಭಾಗಿಸ್ಬೇಕು. ಎಕ್ಸ್ ಬರಬೇಕಾದ್ರೆ 16ಲೆ ಭಾಗಿಸ್ಬೇಕು. 16 16, ಎಕ್ಸ್ ಅಂದ್ರೆ ಅಗಲ ಬರೋಬ್ಬರಿ 10 ಮೀಟರ್, 16 10 ಮೀಟರ್. ಉತ್ತರ ಸಂಖ್ಯೆ ಎ. ಇಷ್ಟು ನೀವು ತಿಳ್ಕೊಬೇಕು ನೋಡಿ ಗಣಿತಗಳನ್ನು. ಸರಿಯಾಗಿ ತಿಳ್ಕೊಂಡ್ರಿ ಅಂದ್ರೆ ಮುಂದೆ ನಿಮಗೆ ಗಣಿತಕ್ಕೆ ಹಿಡಿಯೋರು ಯಾರು ಇಲ್ಲ. ಸರಿಯಾಗಿ ಅರ್ಥ ಮಾಡ್ಕೊರಿ ಇದನ್ನು, ಚಂದಂಗೆ ಮಾಡಿ.